ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಬಳಿಯ ಜಿಬಿಐಟಿ ಯೋಜನೆಯನ್ನು ವಿರೋಧಿಸಿ ಕಳೆದ 1 ವರ್ಷಗಳಿಂದಲೂ ಕೂಡ ಬಿಡದಿ ಭಾಗದ ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅನ್ನದಾತರ ಹೋರಾಟದ ನಡುವೆ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಮಾಡಿರುವಂಥದ್ದು. ಅನ್ನದಾತರ ಹೋರಾಟಕ್ಕೆ ಇದೀಗ ದಳಪತಿಗಳು ಕೂಡ ಸಾಥನ್ನು ಕೊಟ್ಟಿರುವಂಥದ್ದು. ಇದೇ 21ರಂದು ಬೃಹತ್ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾದರೆ ಪ್ರತಿಭಟನೆ ಹೇಗಿರುತ್ತೆ, ಎಷ್ಟೆಲ್ಲ ಜನ ಪಾಲ್ಗೊಳ್ತಾರೆ, ಸರ್ಕಾರದ ವಿರುದ್ಧ ಯಾವ ರೀತಿ ಚಾಟಿ ಬೀಸ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಂತ ಎ ಮಂಜುನಾಥ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈಗಾಗಲೇ ಕಳೆದ ಹಲವು ದಿನಗಳಿಂದ ತಾವು ಬೆಂಬಲವನ್ನು ಕೊಟ್ಟಿದ್ದೀರಾ. 21ನೇ ತಾರೀಕು ಬೃಹತ್ ಹೋರಾಟವನ್ನು ಮಾಡ್ತಿದ್ದೀರಾ. ಹೇಗಿರುತ್ತೆ ಸರ್ ಹೋರಾಟ? ನೋಡಿ, ಕಳೆದ 1.5 ವರ್ಷಗಳಿಂದ ಏನು ಈ ಸರ್ಕಾರದ ಮೇಲೆ ರೈತರ ಅಳಲೇನಿದೆ, ಈ ಸರ್ಕಾರ ಕೇಳಿಸ್ಕೊಳ್ತಾ ಇಲ್ಲ. ಸೊ ನಾವು ನಿಖಿಲ್ ಕುಮಾರಸ್ವಾಮಿಯವರು 21ನೇ ತಾರೀಕು ಭಾನುವಾರ ಅಂಚೀಪುರದಿಂದ ಹೊರಟು ಸುಮಾರು 11 ಕಿಲೋಮೀಟ್ರ್ ಪಾದಯಾತ್ರೆಯನ್ನು ನಾವು ಮಾಡ್ತಾಯಿದ್ದೀವಿ. ಎಲ್ಲ ಹಳ್ಳಿಗಳಿಗೆ, ಎಲ್ಲ ಪ್ರತಿಯೊಂದು ಮನೆ ಹತ್ರ ಹೋಗಿ ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬೋದು, ಅವ್ರಿಗೆ ಬೆಂಬಲವನ್ನು ಸೂಚಿಸೋದು, ಅವ್ರಿಗೆ ನಾವಿದ್ದೇವೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಆದರೂ ನಿಮ್ಮನ್ನು ಉಳಿಸ್ತೀವಿ ಅನ್ನುವಂಥ, ನಿಮ್ಮನ್ನು ಬದುಕಿಸ್ತೀವಿ ಅನ್ನುವಂಥ ಒಂದು ಆತ್ಮಸ್ಥೈರ್ಯವನ್ನು ಕೊಡುವಂಥ ಕೆಲಸಕ್ಕೆ ನಾವು ಈಗಲೇ ಕೈ ಹಚ್ಚಿದ್ದೇವೆ. ಸೊ ಬಹುಪಾಲು ರೈತರು ನಮ್ಮ ಜೊತೆ ಇದ್ದಾರೆ. 90%ಕ್ಕೂ ಹೆಚ್ಚು ರೈತರು ನಮ್ಮ ಜೊತೆ ಇದ್ದಾರೆ. ಕೇವಲ ಅಲ್ಲೋ ಇಲ್ಲೋ ಒಂದು ಊರಿನಲ್ಲಿ 8-10 ರೈತರುಗಳು, ಕೆಲವು ಕಡೆ ಒಂದು 7-8% ರೈತರುಗಳು ಯಾವುದ್ಯಾವುದೋ ಬೇರೆ ಬೇರೆ ವಿಚಾರಕ್ಕೆ, ಆಸೆಗಳಿಗೆ, ಆಮಿಷಗಳಿಗೆ ಒಳಗಾಗಿ, ಒತ್ತಡಕ್ಕೊಳಗಾಗಿ ಇರ್ತಕ್ಕಂಥ ರೈತರುಗಳು ನಾವು ನೋಡಿದ್ದೇವೆ. ಏಕೆಂದರೆ ನಾನು ಸ್ಥಳೀಯವಾಗಿರೋಂಥದ್ದು, ನನಗೆ ಗೊತ್ತಿದೆ ಅದು. ಅವ್ರದ್ದೇನೇ ಒತ್ತಡ ಇರಲಿ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನಮ್ಮ ಈ ಪಾದಯಾತ್ರೆ ಉದ್ದೇಶ ಫೈನಲ್ ನೋಟಿಫಿಕೇಷನ್ ಆಗೋಯಿತು, ನಾವು ಮುಳುಗೇ ಹೋದ್ವಿ, ನಾವು ಇನ್ನು ಬದುಕಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆತಂಕಕ್ಕೆ ಒಳಗಾಗಿದ್ದಾರೆ ರೈತರು. ಅವ್ರಿಗೆ ಈ ಸಂದರ್ಭದಲ್ಲಿ ನಾವಿದ್ದೇವೆ ಅನ್ನುವಂಥ ಆತ್ಮಬಲವನ್ನು ತುಂಬುವಂಥದ್ದು ಭಾಳ ಇಂಪಾರ್ಟೆಂಟು. ಸೊ ಅದಕ್ಕೆ ನಾವು ಇದನ್ನು ಮಾಡ್ತಾಯಿದ್ದೇವೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಸರಿ, ನಿಮ್ಮ ಈ ಒಂದು ಪಾದಯಾತ್ರೆಯಲ್ಲಿ ಸರ್ ನಿಖಿಲ್ ಬರ್ತಾರೆ, ತಾವಿರ್ತೀರಿ, ಉಳಿದಂತೆ ಸರ್ JDSನ ಯಾವೆಲ್ಲ ನಾಯಕರುಗಳು ಪಾಲ್ಗೊಳ್ತಾರೆ ಸರ್? ಶಾಸಕರುಗಳು ಯಾರು ಪಾಲ್ಗೊಳ್ಳುವಂಥ ಸಾಧ್ಯತೆ? ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬು ಅವರು ಆದಿಯಾಗಿ, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು, ನಮ್ಮ ಮಾಜಿ ಮಂತ್ರಿಗಳು, ಹಾಲಿ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು, ಬೆಂಗಳೂರಿನಲ್ಲಿರ್ತಕ್ಕಂಥ ಹಲವಾರು ಕಾರ್ಪೊರೇಟರ್ಸ್ಗಳು, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಜನಪ್ರತಿನಿಧಿಗಳು, ಹಿಂದೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಂಥವರು, ಎಲ್ಲ ಹೆಣ್ಣು ಮಕ್ಕಳ ಆದಿಯಾಗಿ ಚುನಾಯಿತ ಪ್ರತಿನಿಧಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಭಾಗವಹಿಸಿ ನಮ್ಮದು ಒಂದು ಅಳಿಲು ಧ್ವನಿ ಆ ರೈತನಿಗೆ ಇರಲಿ ಅಂತೇಳಿ ಆ ಗ್ರಾಮಗಳಿಗೆ ಹೆಜ್ಜೆ ಇಡುವಂಥ ಕೆಲಸ, ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕುವಂಥ ಕೆಲಸಕ್ಕೆ ಇವರೆಲ್ಲ ಸಾಕ್ಷಿ ಆಗ್ತಾರೆ. ಈ ಹೋರಾಟದಲ್ಲಿ ಪಾಲ್ಗೊಂಡಿರುವಂಥ ಬಹುತೇಕ ರೈತರು JDS ಪಕ್ಷದವರು ಅನ್ನುವಂಥದ್ದು ಟೀಕೆನ ಕಾಂಗ್ರೆಸ್ ಮಾಡ್ತಾ ಇದೆ. ನೋಡಿ, ಕಾಂಗ್ರೆಸ್ನವ್ರಿಗೆ ಬೇರೆ ಇನ್ನೇನೂ ಇಲ್ಲ. JDSನ ಹೋರಾಟ ಮಾಡ್ತಾಯಿದ್ದು ಅಂತ ನಿನ್ನೆ ನಮ್ಮ BJP ಸ್ನೇಹಿತರು ಬಂದಿದ್ದಾರೆ. ಇವಾಗ ವಿರೋಧ ಪಕ್ಷದವ್ರು ಎಲ್ಲಿದ್ದರು, ಇವಾಗ ಯಾಕೆ ಬಂದರು ಅಂತ ಕೇಳ್ತಾರೆ. ಯಾವ್ಯಾವ ಸಂದರ್ಭಕ್ಕೆ ಯಾರ್ಯಾರು ಬರಬೇಕು, ಯಾರ್ಯಾರು ಪಾಲ್ಗೊಳ್ಬೇಕು, ಯಾರ್ಯಾರು ಧ್ವನಿಯಾಗಿ ಮಾತಾಡಬೇಕು ಅನ್ನೋದು ಪಾಪ ಇವ್ರು ಹೇಳ್ಕೊಡ್ಬೇಕಾ? ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಈ ಅನಿಷ್ಟದ ಕೆಲಸಕ್ಕೆ, ಈ ದುಷ್ಟಕೃತ್ಯಕ್ಕೆ ಯಾರ್ಯಾರು ಧ್ವನಿ ಎತ್ತಬೇಕು, ಇದು ಏನೇನು ಎಲ್ಲಿ ಇದು ತಾರಕಕ್ಕೆ ಹೋಗುತ್ತೆ ಅನ್ನೋದನ್ನ ಮುಂದೆ ಕಾಯ್ದು ನೋಡಲಿ ಕಾಂಗ್ರೆಸ್ನವರು. ಸರ್, ಈಗ ಓವರಾಲ್ ಯೋಜನೆ ಬಗ್ಗೆ ಸರ್ ಕಾಂಗ್ರೆಸ್ನವರು, CM ಅವರು, ಇಲ್ಲಿನ ಸ್ಥಳೀಯ ಶಾಸಕರು ಬೊಟ್ಟು ಮಾಡಿ ತೋರಿಸ್ತಿರೋದು ಒಂದು JDS ಬಗ್ಗೆ, ಇನ್ನೊಂದು ಕಡೆ BJP ಬಗ್ಗೆ. ತಾವು ಶಾಸಕರಿದ್ದಂಥ ಸಂದರ್ಭದಲ್ಲಿ 1,000 ಎಕರೆ ಅಕ್ವೈರ್ ಆಯಿತು. ಕುಮಾರಸ್ವಾಮಿ ಅವರು ಮಾಡಿರುವಂಥ ಯೋಜನೆ ರೆಡ್ ಝೋನ್ ತೆಗಿಲಿಲ್ಲ, ಅವರ ಕನಸಿನ ಯೋಜನೆಯನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಯಾರಿಗೂ ಯೋಗ್ಯತೆನೇ ಇಲ್ಲ ರೀ ನಮ್ಮ ಮುಂದೆ ಬಂದು ಚರ್ಚೆ ಮಾಡಲಿಕ್ಕೆ. ಎಲ್ಲೋ ಮಾಧ್ಯಮದಲ್ಲಿ 4 ಗೋಡೆ ಮಧ್ಯದಲ್ಲಿ ರೆಡ್ ಝೋನ್ ಅಂದರೆ ಏನು, ಯಾಕಾಯಿತು, ಅದರಿಂದ ಅನಾನುಕೂಲ ಏನಾಗಿತ್ತು ನಮ್ಮ ರೈತರಿಗೆ? ವ್ಯವಸಾಯ ಮಾಡಬೇಡಿ ಅಂತಿದ್ರೆ ಯಾರಾದರೂ? ಮಾರಾಟ ಆಗಿರಲಿಲ್ವಾ? ತೋರಿಸ್ಲಾ ನಾನು ಎಷ್ಟು ಟ್ರಾನ್ಸಾಕ್ಷನ್ಗಳು ನಡೆದಿದ್ದಾವೆ ಅಂತ, ಯಾರ್ಯಾರಿಗೆ ಖರೀದಿ ಮಾಡಿದ್ದಾರೆ ಅಂತ ತೋರಿಸ್ಲಾ? ಇವ್ರ ಪಕ್ಷದವರು, ಇವರು ಜಿಲ್ಲಾಧಿಕಾರಿಗಳು ಆದಿಯಾಗಿ ಎಲ್ಲರೂ ಖರೀದಿ ಮಾಡವ್ರೆ. ಅವತ್ತೆಲ್ಲ ಟ್ರಾನ್ಸಾಕ್ಷನ್ ಅಲ್ವಾ ಅದು? ಇವ್ರಿಗೇನು ಪ್ರಜ್ಞೆದು ಮಾತಾಡ್ತಾರಾ? ಮೈ ಮೇಲೆ ಪ್ರಜ್ಞೆ ಏನಾನ ಇದೆಯಾ ಇಲ್ವಾ ಇವ್ರಿಗೆ?
ಭೂಮಿ ವ್ಯಾಲ್ಯೂ ಕಡಿಮೆ ಆಗಿದೆ. ಇದೇ ಬೈರ್ಮಂಗ್ಲ ಕಂಚಗಾರನಹಳ್ಳಿ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಸಾಕಷ್ಟು ಲೇಔಟ್ಗಳಾಗಿದೆ, ಭೂಮಿ ದರ ಹೆಚ್ಚಳ ಆಗಿದೆ. ಇಲ್ಲ ಆಗಿಲ್ಲ ರೀ, ನಾನೇ ನನ್ನ ಸ್ವಂತ ಭೂಮಿ 10 ಎಕರೆ 1,20,00,000 ಮಾರಿದ್ದೀನಿ 1 ವರ್ಷದ ಕೆಳಗಡೆ. ಅದಕ್ಕಿಂತ ಬೆಲೆ ಬೇಕಾ? ಅದಕ್ಕಿಂತ ಟ್ರಾನ್ಸಾಕ್ಷನ್ ಬೇಕಾ? ಬೆಲೆ ಹೆಚ್ಚಿಸ್ಕೋಬೇಕು, ಇದು ಮಾಡಬೇಕು ಅಂತ. ಮತ್ತು ಇವ್ರು ಯಾಕೆ, ಬಾಲಕೃಷ್ಣ ಅವ್ರು ಯಾಕೆ ಮಾಗಡಿನಲ್ಲಿ ಆಗೋದನ್ನ ಬೇಡ, ಇಲ್ಲಿ ರೈತರು ಬದುಕು ತೋಟ ತುಡುಕಿ ಅಂತ ಮಾತಾಡಿರೋದು? ಇವತ್ತೆಲ್ಲ ವೀಡಿಯೋಗಳು ವೈರಲ್ ಆಗಿದ್ದಾವಲ್ಲ. ಇವರೆಲ್ಲ ರೈತರಲ್ವಾ? ಅವತ್ತು 1000 ಎಕರೆ ಒಬ್ರದೇನೆ SPR ತಿಮ್ಮೇಗೌಡರು ಅಂತೇಳಿ ಅವ್ರದ್ದು 2,500 ಎಕರೆ ಜಮೀನಿತ್ತು. ಅವ್ರು ಸರ್ಕಾರಕ್ಕೆ 650 ಕೋಟಿ ದುಡ್ಡು ಕಟ್ಟಬೇಕಾಗಿತ್ತು. ಸರ್ಕಾರ ಏನು ಮಾಡ್ತು, ನಿನ್ನ KDB ಕೊಟ್ಬಿಟ್ಟು ನಿಮ್ಮ ದುಡ್ಡನ್ನ ಸರ್ಕಾರಕ್ಕೆ ಕಟ್ಟಪ್ಪ ಅಂತೇಳಿ ಸರ್ಕಾರ ಆದೇಶ ಆಯಿತು, KDB ಅಕ್ವೈರ್ ಮಾಡಿದ್ರು. ನನ್ನ ಪಾತ್ರ ಏನಿದೆ, ಕುಮಾರಸ್ವಾಮಿ ಅವ್ರ ಪಾತ್ರ ಏನಿದೆ? ಆಯಿತು, ಬಾಲಕೃಷ್ಣ ಇವಾಗ ಮಾತಾಡ್ತಾರಲ್ಲ, ಹಿಂದೆ 2006ರಲ್ಲಿ ಆಗಿದ್ದು, 2008ರಲ್ಲಿ ನೀನೇ ಶಾಸಕ 5 ವರ್ಷ, 2013ರಿಂದ 2018ರವರೆಗೂ ನೀನೇ MLA. ಏನು ಮಾಡಿದ್ದೆ ಅವತ್ತು? ಒಂದೇ ಒಂದು ಪತ್ರ ಬರ್ತಿದ್ದ? ಒಂದೇ ಒಂದು ಧ್ವನಿ ಇತ್ತಿದ್ದಿ ಇದ್ರ ಬಗ್ಗೆ? 10 ವರ್ಷ MLA ಇದ್ದಲ್ಲಪ್ಪ, ನೀನೇನಪ್ಪ ಮಾಡಿದ್ದೆ? ನೀನೇನು ಕಟ್ಟೆ ಹಾಕಿದ್ಯಪ್ಪ? ಅದನ್ನು ಹೇಳ್ಬೇಕಲ್ವಾ? ಇವತ್ತು ಬಂದ್ಬಿಟ್ಟು ನಿನಗೆ ಕಿಕ್ ಬ್ಯಾಕ್ ಸಿಗ್ತೈತೆ, ಇವರೇನು ಫಿಕ್ಸ್ ಮಾಡಿಬಿಟ್ಟವ್ರೆ, ರೈತರು ಹೆಂಗಾನ ಹಾಳಾಗೋಗ್ಬಿಡ್ಲಿ, ರೈತರು ಹೆಸರಲ್ಲಿ ನೆನ್ನೆ ಹೇಳ್ತಾರೆ 33,000 ಕೋಟಿ ಲಾಭ ಮಾಡ್ತೀವಿ ನಾವು ಅಂತ. ಅದ್ಯಾವುದೋ ಟಿ ವಿಲಿ ಹೇಳ್ತಿದ್ರು. ಲಾಭ ಮಾಡೋಕ್ಕ ರೈತರ ಜಮೀನು ನೋಡಕ್ಕೆ ಬಂದಿರೋದು ನೀವು? ಲಾಭ ಮಾಡೋ ಉದ್ದೇಶ ಏನ್ರಿ? ನಿನಗೆಷ್ಟು ಬರುತ್ತೆ ಅದರಲ್ಲಿ 33,000 ಕೋಟಿಲಿ? ಅದನ್ನು ಹೇಳ್ಬೇಕಲ್ಲ. ಈ ಹಿಂದೆ ಯಡಿಯೂರಪ್ಪ CM ಆಗಿದ್ದಂಥ ಸಂದರ್ಭದಲ್ಲಿ ನಾವು CM ಲಿಂಗಪ್ಪರು ಎಲ್ಲ ಹೋದ್ವಿ, ಯೋಜನೆ ನಿಲ್ಲಿಸಿ ಅಂತ ಹೇಳಿದ್ವಿ, ನಿಲ್ಲಿಸಲಿಲ್ಲ ಅನ್ನೋದನ್ನು ಕೂಡ ಆರೋಪ ಮಾಡ್ತಾರೆ. ಯೋಜನೆ ಬಗ್ಗೆ ನಿಲ್ಸಕ್ಕೆ ಹೋಗಿಲ್ಲ ಇವರು. ಅಲ್ಲಿ 1,000 ಎಕರೆ SPR ತಿಮ್ಮೇಗೌಡ್ರದ್ದು ಅಕ್ವೈರ್ ಆಗೋಗ್ತದೆ, ನಾವೇನೋ ಮೂಗು ತೂರಿಸಿದ್ರೆ SPR ತಿಮ್ಮೇಗೌಡರು ನನಗೇನಾನ ಕೊಡ್ತಾರೆ ಬಿಸ್ಕೆಟ್ ಅಂತ ಹೋಗಿದ್ದು. ಇವ್ರು ಯೋಜನೆ ನಿಲ್ಲಿಸಿ ಅಂತ ಹೋಗಿರಲಿಲ್ಲ. 1000 ಎಕರೆನ ಅಕ್ವೈರ್ ಮಾಡಬೇಡಿ ಅಂತ. 1000 ಎಕರೆ ಅಕ್ವೈರ್ ಆದರೆ ಅವತ್ತೇನು ಇವ್ರದ್ದು ವಾದ, SPR ತಿಮ್ಮೇಗೌಡರು ಮಂಜುಗೇನೋ ಕಿಕ್ ಬ್ಯಾಕ್ ಕೊಟ್ಬಿಟ್ಟವ್ರೆ ಅಂತ ಭಾಷಣ ಮಾಡಿದ್ರು. ನಾನೊಂದು ಕಾಫಿ ಕುಡ್ದಿಲ್ಲ ಅವ್ರ ಹತ್ರ, ಇನ್ನೂ ಬದುಕಿದಾರೆ, ಹೋಗಿ ಕೇಳಲಿ. SPR ತಿಮ್ಮೇಗೌಡರು ನನಗೇನೋ ಕೊಟ್ಬಿಡ್ತಾರೆ ಅಂತ ಈ ಅಣ್ಣ ಹೋಗಿದ್ದಿದ್ದು ಬಣ್ಣ ಕಟ್ಕೊಂಡು. ನಡೀಲಿಲ್ಲ ಅಲ್ಲೇನೂ. ಯಡಿಯೂರಪ್ಪವ್ರಿಗೂ ಈ ಪ್ರಾಜೆಕ್ಟ್ ಸಂಬಂಧ ಏನು? ಯಡಿಯೂರಪ್ಪರು DLFನವರು ದುಡ್ಡು ವಾಪಸ್ ಕೇಳಿದಾಗ ದುಡ್ಡು ವಾಪಸ್ ಕೊಡಲಿಲ್ಲ ಅಂದರೆ ಕೋರ್ಟ್ಗೆ ಹೋಗ್ತೀವಿ ಅಂದರು. 400 ಕೋಟಿ ಒಂದು ಸಂಸ್ಥೆ ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೋತಾರ? ಯಡಿಯೂರಪ್ಪರಿಗೆ ಏನು ಮಾಡಿದ್ರು? ವಾಪಸ್ DLFನವ್ರು ದುಡ್ಡು ಕೊಟ್ಟರು. ಯಡಿಯೂರಪ್ಪರದ್ದು ಏನಿದೆ ಇದರಲ್ಲಿ? ನೀನು 10 ವರ್ಷ ಇದ್ದಲ್ಲ, ನೀನೇನು ಕಿಸ್ತಪ್ಪ ಅದೇಳು. ಈಗ ಮಾಡೋಕ್ಕೆ ಬಂದಿದೆಯಲ್ಲ, ಅವತ್ತೇನು ಮಾಡ್ತಿದ್ದೆ ನೀನು? ಕಳೆಪುರಿ ತಿಂತಿದ್ದ? ಅವತ್ತಾರು ರೈತರು ಪ್ರಜ್ಞೆ ಇರಲಿಲ್ವ ನಿನಗೆ ರೈತರು ಇಲ್ಲಿದ್ದಾರೆ ಅಂತ? ಅವತ್ತು ರೆಡ್ ಝೋನ್ ಇದೆ ಅಂತ ಗೊತ್ತಿರಲಿಲ್ವ ನಿನಗೆ? ಆಯಿತು, 2006ರಲ್ಲಿ ಇದನ್ನು ಮಾಡಿದ್ರಲ್ಲ, ಅವತ್ತು ನೀನು ಯಾರ ಜೊತೆ ಇದ್ದೆ? ಅವತ್ತಾಕೆ ನೀನು ಬಾಯಿ ಬಿಚ್ಚಲಿಲ್ಲ? ಇವತ್ತು ಮಾತಾಡೋಕ್ಕೆ ಬಂದಿದೆಯಲ್ಲ? ನೀನೆಲ್ಲರಿಗೂ ಟೋಪಿ ಹಾಕೋ ಬಂದಾ ಇದೆಯಾ? BJP ಅವ್ರಿಗೆ ಟೋಪಿ ಹಾಕಿದ್ದಾಯಿತು, ಕುಮಾರಣ್ಣಂಗೆ ಟೋಪಿ ಹಾಕಿದ್ದಾಯಿತು, 10 ಕೋಟಿ ಇಸ್ಕೊಂಡು ಇದೇ ರಾಜ್ಯಸಭಾ ಚುನಾವಣೆಯಲ್ಲಿ ತಲೆ ಮಾರ್ಕೊಂಡಿದ್ದಾಯಿತು. ಈಗ ಬಂದಿದೆಯಾ ಏನಂತ? ಇನ್ನೊಂದು ಟೋಪಿ ಹೊಲ್ಸು ಮಾಡಿಕೊಂಡಿದ್ಯಾ ಜೋಬಲ್ಲಿ? ಅದ್ಯಾವತ್ತು DK ಶಿವಕುಮಾರ್ ತಲೆಗೆ ಟೋಪಿ ಹಾಕ್ಬಿಟ್ಟು ಹೋಯ್ತು ಗೊತ್ತಿಲ್ಲ. ಸರಿ, ಇವೆಲ್ಲವುಗಳ ಮಧ್ಯ ಒಂದು ಟ್ರಂಪ್ ಕಾರ್ಡನ್ನು ಬಳಸ್ತಾ ಇದ್ದಾರೆ. DK ಶಿವಕುಮಾರ್ CM ಆಗಿರುವಂಥದ್ದು ಕುಮಾರಸ್ವಾಮಿ ಅವರಿಗೆ ಸಹಿಸೋಕ್ಕಾಗ್ತಿಲ್ಲ. ಮತ್ತೊಬ್ಬ ಒಕ್ಕಲಿಗ ನಾಯಕ ಸ್ಟ್ರಾಂಗ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಇದೀಗ ಸಿದ್ದರಾಮಯ್ಯ ಕಾಲದಲ್ಲಿ ಇಲ್ಲದಂಥ ಹೋರಾಟ DK ಶಿವಕುಮಾರ್ CM ಆದ ನಂತರದಲ್ಲಿ ನಿಖಿಲ್ ಆಗಿರ್ಬೋದು, ಕುಮಾರಸ್ವಾಮಿ ಅವರು ವಾಯ್ಸ್ ರೈಸ್ ಮಾಡ್ತಾರೆ, ಪ್ರತಿಭಟನೆಗೆ ಧುಮುಕ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ನೇರವಾಗಿ ಶಾಸಕ ಬಾಲಕೃಷ್ಣ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಬಂದಿದ್ದಾಗ ಇಲ್ಲಿಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಇದ್ರಾ? ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇದ್ದರು. ದೇವೇಗೌಡರು ಬಂದಾಗ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇದ್ದರು. ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಅಂತಲೇ ದೇವೇಗೌಡರು ಪತ್ರ ಬರೆದ್ರು, ಇದನ್ನು ಕೈ ಬಿಡಿ ಅಂತ. ಇಲ್ಲ ಅಂದರೆ ನಿಮ್ಮ ಮನೆ ಮುಂದೆ ಬಂದು ಧರಣಿ ಕೂತ್ಕೊಡ್ತೀನಿ ಅಂತ ಪತ್ರ ಬರೆದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಟಕ್ಕೆ ಬಂದಾಗ ಇವರಿದ್ರಾ? ಯಾರು? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ರಾ? ಯಾಕೆ ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಏನೋ ಮಾತಾಡ್ತಾರೆ ಇವರು? ಅವತ್ತು ಇದನ್ನೇ ಅಂದರೆ ಇವ್ರೇನು ಹೇಳೋದು ಅಂದರೆ, ಸಿದ್ದರಾಮಯ್ಯ ಅವ್ರಿಗೆ ಅಸಮಾಧಾನ ಇತ್ತು ಈ ಯೋಜನೆ ಬಗ್ಗೆ, ಇದೇನೋ ದುಡ್ಡು ಹೊಡೆಯೋ ಸ್ಕೀಮ್ ಮಾಡ್ತಾವ್ರಿ ಇವರೆಲ್ಲ ಸೇರಿಕೊಂಡು, ಇದು ನನಗೆ ಸಮಾಧಾನ ಇಲ್ಲ ಅಂತ ಬೇರೆ ಅವ್ರ ವೆಲ್ ವಿಷಯಗಳ ಜೊತೆ ಇದನ್ನು ಹಂಚ್ಕೊಂಡಿದ್ದಾರೆ. ವಿಧಿ ಇಲ್ಲದೇ ಅವತ್ತು ಸಿದ್ದರಾಮಯ್ಯನವರು ವಿಧಿ ಇಲ್ಲದೇ ಒಪ್ಕೊಂಡು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡುವಂಥ ಪರಿಸ್ಥಿತಿ ಬಂತು. ಕ್ಯಾಬಿನೆಟಲ್ಲಿ ದೊಡ್ಡ ಗಲಾಟೆಗಳು ಮಾಡಿದ್ದಾರೆ.
ಇದೇ ಕೃಷ್ಣ ಬೈರೇಗೌಡರು ನಮ್ಮ ದುಡ್ಡು ಬಯಪ ದುಡ್ಡು ನೀವು ಯಾಕೆ ತೊಗೊಂಡೋಗ್ತೀರಿ, ನೀವು ಬಿಡದಿ ಟೌನ್ಶಿಪ್ ಮಾಡೋರಿಗೆ ಅಂತೇಳಿ ಗಲಾಟೆ ಮಾಡಿ ಬಯಪ ದುಡ್ಡು ಕೊಟ್ಟಿಲ್ಲ ಅವ್ರಿಗೆ. ಇವರು ಸಿಸ್ಟರ್ ಕನ್ಸರ್ನ್ಗಳಲ್ಲಿ ದುಡ್ಡು ಎತ್ತಬೇಕು ಅಂತ ಮಾಡಿದ್ರಲ್ಲ 3,500,000 ಕೋಟಿ, ಎಲ್ಲಿ ಕೊಟ್ಟಿದ್ದಾರೆ ಅವರು? ಆಮೇಲೆ ಇವರು ಬಿ ಡಿ ಎಗೆ ಹೋದರು. ಬಿ ಡಿ ಎನ ಫ್ಲೆಡ್ಜ್ ಮಾಡ್ತೀವಿ, ಬಿ ಎ ಮಾಡಿ ಆಸ್ತಿಗಳನ್ನು ಫ್ಲೆಡ್ಜ್ ಮಾಡ್ತೀವಿ ಅಂತೇಳಿ ಫ್ಲೆಡ್ಜ್ ಮಾಡಿ ಇವತ್ತು ಲೋನುಗೆ ಹೋಗಿದ್ದಾರೆ. ಓಕೆ ಸರ್, ಫೈನಲಿ ತಮ್ಮ ಹೋರಾಟ ಕೇವಲ ಪಾದಯಾತ್ರೆ ಇಲ್ಲಿಗಷ್ಟೇ ಸೀಮಿತ ಆಗಿರುತ್ತಾ, ಬೇರೆ ಯಾವ ರೀತಿ ಇರುತ್ತೆ ಕಾನೂನಾತ್ಮಕವಾಗಿ? ನೋಡಿ, ಎಲ್ಲ ಹಳ್ಳಿಗಳಿಗೂ ಪಾದಯಾತ್ರೆ ಮಾಡ್ತೀವಿ. ಹಳ್ಳಿಗಳ ರೈತರ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ರೈತರ ಜೊತೆ ನಿಲ್ತೀವಿ. ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಈಗ ಆಲ್ರೆಡಿ ಏನು ನಾವು ಕೈಗೊಂಡಿದ್ದೇವೆ ಅದನ್ನು ಸವಿಸ್ತಾರವಾಗಿ ನಮ್ಮ ರೈತರುಗಳಿಗೆ ತಿಳಿಸ್ತೀವಿ. ಏಕೆಂದರೆ ರೈತರು ಕೆಲವರು ಎಜುಕೇಟೆಡ್ ಇದ್ದಾರೆ, ಕೆಲವ್ರಿಗೆ ಅವಿದ್ಯಾವಂತರು ಕೂಡ ಇದ್ದಾರೆ, ಅಲ್ಪ ಸ್ವಲ್ಪ ವಿದ್ಯೆ ಕಲ್ತಿರೋರು ಇದ್ದಾರೆ. ಅವ್ರಿಗೇನು ಅಂದರೆ ಆತಂಕ. ಈ ಆತಂಕಕ್ಕೆ ನೀವು ಒಳಗಾಗಬೇಡಿ, ನಾವಿದ್ದೇವೆ ಅನ್ನುವಂಥ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ನಾವೇನು ಹಳ್ಳಿಗಳಲ್ಲಿ ಮಾಡ್ತೀವಿ ಅವ್ರನ್ನ ಚಲೋ ಮಾಡ್ತೀವಿ. ವಿಧಾನಸೌಧ ಚಲೋ ಮಾಡಬೇಕು. ವಿಧಾನಸೌಧ ಚಲೋ ಯಾವತ್ತು ಅಂತ ದಿನಾಂಕ ಘೋಷಣೆ ಮಾಡಿ ಇದೇ ಬೈರ್ಮಂಗಲದಿಂದ ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಕೂಡ ಮಾಜಿ ಶಾಸಕರಂತ ಈ ಮಂಜುನಾಥ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ ಟಿವಿನೇ, ರಾಮನಗರ.